ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ದಿನ ಆಗಿತ್ತು ವಿಡಿಯೋ ಮಾಡಿದೆ, ಇವಾಗ ಸ್ವಲ್ಪ ಟೈಮ್ ಸಿಕ್ತು ಅಂತ ಮಾಡ್ತಾ ಇದ್ದೀನಿ. ಯಾಕಂದರೆ ಕ್ರಿಸ್ಮಸ್ ಹಾಲಿಡೇ ಇತ್ತು, ಪಾಪುಗೆ ರಜೆ ಇದ್ದಿದ್ದರಿಂದ ಊರಿಗೆ ಬಂದಿದ್ವಿ. ಹಾಗೆ ಒಂದು 2 ದಿನಕ್ಕೆ ಅಮ್ಮನ ಮನೆಗೆ ಬಂದಿದ್ದೆ. ಇಲ್ಲಿ ಮಡ್ಲೆಲ್ಲ ತೆಗ್ಸಿದ್ರು, ಮರದ್ದು, ತೆಂಗಿನ ಮರದ ಮಡ್ಲು ಬರುತ್ತಲ್ಲ, ಹಾಗಾಗಿ ಅಮ್ಮ ಅದನ್ನ ಎಲ್ಲ ಕಡ್ದು ಹಾಕ್ತಾ ಇದ್ರು. ಹಾಗೆ ಅದನ್ನ ಒಣಗಿಸ್ಬಿಟ್ಟು ಒಲೆಗೆ ಹಾಕ್ತಾರೆ. ಇಲ್ಲ ಅಂದರೆ ಅದ್ರದ್ದು ಕಡ್ಡಿನ ತೆಗೆದ್ಬಿಟ್ಟು ಈ ಕಸ ಪೊರ್ಕೆ ಮಾಡ್ತೀವಲ್ಲ ಅದಕ್ಕೆ ಮಾಡ್ತಾರೆ. ಹಾಗಾಗಿ ಅದನ್ನ ನಾನು ತೆಗಿತೀನಿ ಅಂತ ಅಂದೆ. ಹಾಗಾಗಿ ಅಮ್ಮ ಅದ್ರದ್ದೆಲ್ಲ ತೆಕ್ಕೊಡ್ತಾ ಇದ್ರು. ಮತ್ತೆ ಅದ್ರ ಜೊತೆಗೆ ಮಡ್ಲು ನೇಯ್ತಾರೆ. ನನಗೆ ಮಡ್ಲು ನೇಯಕ್ಕೆ ಬರಲ್ಲ. ಅಮ್ಮನ ಹತ್ರ ಸುಮ್ಮನೆ ಕೇಳಿದೆ, ಮಡ್ಲು ನೇಯೋದು ಹೇಳ್ಕೊಡು ಅಂತ. ಸರಿ ಅಂತ ಮಡ್ಲು ನೇಯಕ್ಕೆ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಹ್ಞೂ ಎಸ್, ಹೈ ಫೈ. ಎಸ್. ಹಾಗೆ ತೆಂಗಿನ ಮರದಲ್ಲಿ ಕೊನೆ ಸಿಗುತ್ತೆ. ಈ ಮೇಲ್ಗಡೆದು ಕೊನೆ ತೆಗೆಸಿದ್ರು. ಹಾಗಾಗಿ ಅದರದ್ದು ಒಂದಿಷ್ಟು ಮನೆ ಮದ್ದನ್ನು ಅಮ್ಮ ಹೇಳ್ತಾ ಇದ್ರು. ಬಾಣಂತಿಯರಿಗೆ ಸೊಂಟ ನೋವು, ಬೆನ್ನು ನೋವೆಲ್ಲ ಇದ್ರೆ ಈ ಮನೆ ಮದ್ದು ತುಂಬ ಚೆನ್ನಾಗಿ ಉಪಯೋಗ ಆಗುತ್ತೆ ಅಂತ. ಏನು ಹೇಳ್ತಾರೆ ನೋಡೋಣ ಬನ್ನಿ. ಕೊನೆ ಬಿಟ್ಟ ಮೇಲೆ ಹಾಂ, ಇದೀಗ ಮನೆಯಲ್ಲಿ ಬಾಣಂತಿ ಮದ್ದನ್ನು ಮಾಡ್ತಾರೆ. ಬಾಣಂತಿ ಮದ್ದು, ಹಾಂ, ಮನೆ ಮದ್ದು ಅಂತ ಮಾಡ್ತಾರೆ. ಇದನ್ನು ಹಾಂ ತೆಗೆದು 1 ತಿಂಗಳಾದ್ಮೇಲೆ ಹಾಂ ಹಾಲಿನಲ್ಲಿ ಅರ್ದು, ಹಾಂ ಅದನ್ನು ಹಸಿ ಹಾಲು, ಹಸಿ ಬಿಸಿ ಹಾಲು ತೊಂದರೆ ಇಲ್ಲ. ಹಾಂ, ಬಿಸಿ ಹಾಲು ಹಾಕಿ ಅರಿಯುವುದು, ಅದಕ್ಕೆ ಏಲಕ್ಕಿ ಹಾಕುದು. ಹಾಂ, ಆಮೇಲೆ ಹಾಂ ಹಾಲಲ್ಲಿ ಇದನ್ನ ಹಾಕಿ ಅರ್ದು ನುಣ್ಣಗರಿಯೋದು. ನುಣ್ಣಗರಿಬೇಕು. ಅದು ದಪ್ಪ ಮಾಡಿ ಪಾಯಸ ಥರ ದಪ್ಪ ಅರಿಬೇಕು. ಹಾಂ, ಅರ್ದ್ಬಿಟ್ಟು ಅದನ್ನ ಕಡೆ ಸಕ್ಕರೆ, ಅದು ಬೆಲ್ಲ ಹಾಕಿ ಅದನ್ನ ಬಾಣಂತಿಗೆ ಕುದಿಸ್ಬೇಕಾ? ಕುದಿಸೋದು ಬೇಡ, ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಅಲ್ಲ, ಅರ್ಧದನ್ನ ಅದಕ್ಕೆ ಡೈರೆಕ್ಟ್ ಸಕ್ಕರೆ ಅಥವಾ ಬೆಲ್ಲ ಹಾಕಿ ಕೊಡುದಾ? ಒಬ್ಬೊಬ್ಬರು ಕುದಿಸ್ತಾರೆ, ಕುದಿಸೋದಿಲ್ಲ, ಹಂಗೆ ಕೊಡುದು. ಹಸಿ ಹಾಲು ಅಲ್ವಾ, ತೊಂದರೆ ಅಲ್ವಾ? ಹಾಲು ಬಿಸಿ ಮಾಡಿದ ಹಾಲು, ಬಿಸಿ ಹಾಲು. ಹಸಿನ ಹಾಲು ಸಿಕ್ಕರೆ ಇನ್ನೂ ಒಳ್ಳೇದಾಗುತ್ತೆ. ದನದ ಹಾಲು, ಮನೆ ಹಾಲು ಹ್ಮ್ ಒಳ್ಳೇದಾಗುತ್ತೆ. ಅದನ್ನ ಅರ್ದ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಬಾಣಂತಿಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕೊಟ್ರೆ ಬೆನ್ನು ನೋವು, ಸೊಂಟ ನೋವು, ಮೈಕೈ ನೋವು ಎಲ್ಲ ಹೋಗುತ್ತೆ. ಅದರಲ್ಲಿ ದಿನ ಕೊಡ್ಬೇಕಾ? ಹಿಂಗೆ ಇಲ್ಲ, 1-2-3 ದಿವಸ ಅಷ್ಟೇ. ಖಾಲಿ ಹೊಟ್ಟೆಲ್ಲ? ಖಾಲಿ ಹೊಟ್ಟೆ ಬೆಳಿಗ್ಗೆ ಕೊಟ್ರೆ ಒಂದು 50 ಗ್ರಾಮ್ ಆಗುತ್ತೆ. ಒಂದು ಅರ್ಧ ಲೋಟ. ಹಾಂ, 50 ಗ್ರಾಮ್ ಅಥವಾ 50-60 ಗ್ರಾಮ್ ಆಗೋಷ್ಟು ಕೊಟ್ಟರೆ ಸಾಕು. ದಿನ ಬೆಳಿಗ್ಗೆ 3 ದಿವಸನೂ ಖಾಲಿ ಹೊಟ್ಟೆಲಿ ಕೊಡಬೇಕು. ನೀರು ಮಾಡೋದಾ ಹಿಂಗೆ? ಇಲ್ಲ, ಪಾಯಸದಷ್ಟು ದಪ್ಪ, ಅದ್ರ ಜೊತೆಗೆ ದಪ್ಪ ಇಟ್ಟೆ ಅರ್ಬೇಕು. ಸರಿ. ಅದನ್ನ ಸಣ್ಣ ಮಾಡಾರ್ದು ನುಣ್ಣಗರಿಬೇಕು ಮಾತ್ರ, ಅರ್ಬಿಟ್ಟು ಕೊಡ್ಬೇಕಷ್ಟೇ. ಹಿಂಗೆ ತೆಂಗಿನ ಮರದ್ದಲ್ಲ ಇದು? ತೆಂಗಿನ ಕೊನೆ. ಸಿಂಗಾರು ಥರ ಬಂದಿದೆ ಅಲ್ವಾ ಅಡಿಕೆದು? ಎಳೆದು ಇದು ಬೆಳೆದಿದೆ, ಅದು ಇದರಲ್ಲಿ ಎಳೆದು ಬರುತ್ತೆ. ಈ ಥರ ಇನ್ನೂ ಎಳೆದು ಬರುತ್ತೆ. ಹೆಂಗೆ ಗೊತ್ತಾಗತ್ತೆ ಎಳೆದು? ಸಣ್ಣ ಮೊಳಕೆ ಬಂದಷ್ಟೇ. ಈ ಮೊಳಕೆ ಸಣ್ಣದಿರುತ್ತೆ. ಇದನ್ನ ಬಿಡಿಸ್ಬಿಟ್ಟು ಹಿಂಗೆ ಕಾಳು ಅಲ್ಲ, ಕಾಳು ಮಾತ್ರ ಹಾಕೋದು ಅರಿಯೋಕೆ ಅಥವಾ ಇದಷ್ಟುನ? ಅಷ್ಟಿಲ್ಲ, ಇಲ್ಲಿ ಕಾಳು, ಇದನ್ನ ಮಾತ್ರ ಅರಿಯೋದು. ಅರಿಯುತ್ತೆ. ಹಾಲಿನಲ್ಲಿ ಅರಿದು ಕೊಡುವುದಷ್ಟೇ. ಇದು ತೆಂಗಿನಕಾಯಿ ಆಗುತ್ತೆ, ಇದು ಎಳ್ನೀರಾಗುತ್ತೆ. ಇದನ್ನ ಸ್ವಲ್ಪ ದೊಡ್ಡ ಸೈಜ್ ಬಂದ್ಮೇಲೆ ಬೊಂಡ, ತೆಂಗಿನ ಬೊಂಡ ತೆಗೆದು ತೆಗೆದ್ಬಿಟ್ಟು ಕೆಳಗೆ ಮೊಡವೆ ಅಲ್ಲ, ಕಲೆ ಎಲ್ಲ ಹೋಗುತ್ತೆ ಅಂತ. ಆಮೇಲೆ ತುಟಿಗೂ ಹಚ್ಚಿದ್ರೆ ತುಟಿ ಒಡೆದದ್ದು ಹೋಗುತ್ತಲ್ಲ. ಆಮೇಲೆ ಸಣ್ಣ ಮಕ್ಕಳಿಗೆ ನಾಲಿಗೆ ಹಿಟ್ಟು ಬಂದರೆ ತೇದಿ ಹಚ್ಚಿಬಿಟ್ಟು ತೆಂಗಿನ ಬೊಂಡ ತೇದಿ ಹಚ್ಚೋದಲ್ಲ, ಬಿಳಿ ಬಿಳಿ ಹಿಟ್ಟಾಗಿದ್ರೆ ಹೋಗುತ್ತೆ. ಹಾಗೆ ಇವಾಗ ನೇಯಕ್ಕೆ ಹೇಳ್ಕೊಡ್ತೀನಿ ಬಾ ಅಂತ ಹೇಳಿದ್ರು. ನೋಡ್ಕೊತಾ ಇದ್ದೀನಿ. ಇವಾಗ ಸ್ಟಾರ್ಟ್ ಮಾಡಿದ್ರು ಹೇಗೆ ನೇಯ್ಬೇಕು ಅಂತ. ಬಿಡ್ಸೋದದ? ಹಾಂ, ಬಿಡಿಸಿ ಅದು ಹಿಡಿದು ಇದನ್ನ ಮಡ್ಚಿ ಅಡಿಗೆ ಅದಾದ್ರೆ ಅಡಿ ಹಾಕ್ಬೇಕು ತಾನೆ. ಈಗ ಮತ್ತೆ ಒಂದು ಬಿಟ್ಟು ಅದನ್ನ ಬಿಡಿಸ್ಬೇಕು. ಬಿಡಿಸಿ ಅದ್ರದ್ದು 3 ಅಡಿಗೆ ಹಾಕಿದ್ರೆ ಆಯ್ತು. ಹಾಂ, ಸರಿ ಸರಿ ಸರಿ. ಹತ್ತತ್ರ ತಗೊಂಡ್ರೆ ಲೂಸ್ ಆಗತ್ತ. ಓ, ಸರಿ ಸರಿ ಸರಿ, ಗೊತ್ತಾಯ್ತು. ನಾನೊಂದು ಮಾಡ್ತೀನಿ ಇರು. ಹಾಂ, ಎಲ್ಲಿಗೆ ಎಲ್ಲಿಗೆ ಎಲ್ಲಿ ತಗೊಂಡೋಗ್ತಾ? ಅಲ್ಲಿ ಹಾಕೋ, ಅಲ್ಲಿಡು ಚಿನ್ನಿ. ಪಾಪು ವಾಚ್ ಮಾಡೋಣ, ಇಡಲ್ಲಿ ವಾಚ್. ಎಸ್, ಅಲ್ಲಿಡು. ಹಾಗೆ ಅಮ್ಮಂಗೆ ಜಾಸ್ತಿ ಹೊತ್ತು ಈಗ ಬಗ್ಗಿ ಅದನ್ನು ನೇಯೋಕ್ಕೆ ಆಗಲಿಲ್ಲ.
ಹಾಗಾಗಿ ನಾನೇ ಒಂದು ಕೈ ನೋಡೋಣ ಅಂತ ನಾನು ನೇಯ್ತೀನಿ, ನಾನೇ ಕಲಿಬೇಕಲ್ವಾ ಅಂತ ನೇಯ್ತೀನಿ ಅಂತ ಅಂದೆ. ನನಗೆ ಹಾಗೆ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟು ಸ್ವಲ್ಪ ಕನ್ಫ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಮಾಡ್ತಾ ಹಾಗೆ ಅರ್ಥ ಆಯಿತು ಹೇಗೆ ಮಾಡೋದು ಅಂತ. ಸರಿ ಬಿಡಿಸ್ಕ. ಸರಿ ಅಲ್ಲ, ಹಾಂ, ಇದನ್ನ ಮುರಿಯೋದು. ಅದನ್ನು ಮುರಿದು ಅಡಿದಾಗ ಬಿಡಿಸ್ಕ, ಮುರಿ ಸರಿ ಬಿಡಿಸ್ಕ. ಹಿಡ್ಕೊಂಡು ಹಾಂ, ಇದನ್ನು ಫಸ್ಟ್ ಬಿಡಿಸಿದ್ದು ಇದನ್ನು ಮಡಚಿ ಉಲ್ಟಾ ಕೊಡು. ಓ ಹಾಂ. ಗೊತ್ತಾಯ್ತಾ? ನೆಕ್ಸ್ಟ್ ನೆಕ್ಸ್ಟ್ ಈಗ ಹಂಗೆ ಸೇಮ್ 3 ತೋರಿಸಿದ್ರೆ ಇದು ಈಗ ಲಾಸ್ಟಿನ ಮಡ್ಚೋದು. ಇದು ಹಾಂ, ಈಗ ಇವಾಗ ಒಂದು ರೌಂಡ್ ಮುಗೀತು. ಒಂದು ರೌಂಡ್ ಹೇಗೆ ಮಾಡೋದಂತ ತೋರಿಸಿದ್ರು. ಹಾಗೆ ಅದರಲ್ಲೇ ಮತ್ತೆ ಉಲ್ಟಾ ಸೆಕೆಂಡ್ ರೌಂಡ್ ಬರಬೇಕು, ಅದನ್ನು ಇವಾಗ ತೋರಿಸ್ತಾ ಇದ್ದಾರೆ. ಒಂಥರ ಚೆನ್ನಾಗಿದೆ, ಕಲಿತಾ ಕಲಿತಾ ಇಂಟ್ರೆಸ್ಟ್ ಬರುತ್ತೆ. ಹಾಗೆ ಸ್ವಲ್ಪ ಕನ್ಫ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಅಮ್ಮ ಪಟ ಪಟ ಒಂದೊಂದು ಸಲ ಪಟ ಪಟ ಮಾಡೋರು. ಅವ್ರಿಗೆ ಅಂದರೆ ಮಾಡಿ ಮಾಡಿ ಅಭ್ಯಾಸ ಅಲ್ವಾ, ಹಾಗಾಗಿ ನನ್ಗೆ ಅವಾಗ ಕನ್ಫ್ಯೂಸ್ ಆಗೋದು. ನಾನು ಮತ್ತೆ ಅವ್ರ ಹತ್ರ ತೆಗ್ಸಿ ವಾಪಸ್ ತೋರಿಸು ಅಂತ ಹೇಳ್ತಾ ಇದ್ದೆ. ಹಾಗೆ ಅವ್ರು ಸ್ವಲ್ಪ ತೋರಿಸಿದ್ಮೇಲೆ ಮತ್ತೆ ನಾನು ಮಾಡ್ತೀನಿ ಅಂತ ಉಲ್ಟಾ ವಾಪಸ್ ಮಾಡ್ಕೊಂಬರೋದು. ಸೆಕೆಂಡ್ ರೌಂಡು ನಾನು ಸ್ಟಾರ್ಟ್ ಮಾಡಿದೆ. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಇತ್ತು, ಯಾಕಂದರೆ ಫಸ್ಟ್ ರೌಂಡು ಈಸಿ, ಹಾಗೆ ಹಾಕೊಂಡು ಹೋಗ್ಬೋದು. ಸೆಕೆಂಡ್ ಬರೋವಾಗ ಸ್ವಲ್ಪ ಕನ್ಫ್ಯೂಸ್ ಆಯಿತು, ಯಾವ್ದು ಈ ಕಡೆ ಮೇಲ್ಗಡೆ ಎಳಿಬೇಕು, ಯಾವುದು ಆ ಕಡೆ ದೂಡಬೇಕು ಅಂತ. ಸ್ವಲ್ಪ ಹಾಗೆ ಕಲಿತಾ ಕಲಿತಾ ಪ್ರಾಕ್ಟೀಸ್ ಆಗುತ್ತೆ. ಹ್ಞೂ ಸರಿಯಾ? ಹ್ಞೂ ಸರಿಯಲ್ಲ ಇದು? ಹ್ಞೂ ಸರಿ ಆಯ್ತು. ಹ್ಞೂ ಇಷ್ಟಾದ್ಮೇಲೆ ಇರು ಚಿನ್ನಿ. ಹಾಂ, ಒಂದು ನಿಮಿಷ ಇರು. ಅದೇ ಸೇಮ್ ಉಲ್ಟನಾ? ಅವಾಗ ಬಂದಂಗೆ ಫಸ್ಟಿನ ಮುರಿದು. ಓ, ಅದನ್ನೇ ಉಲ್ಟಾ. ಓ, ಇವಾಗ ಎರಡನೇ ರೌಂಡು ಆಲ್ಮೋಸ್ಟ್ ಮುಗಿತಾ ಬಂತು. ಇದು ಫಿನಿಶಿಂಗ್ ಎರಡನೇ ರೌಂಡಲ್ಲಿ, ಅದು ತುಂಬಾ ಇಂಪಾರ್ಟೆಂಟು, ಅದಕ್ಕೆ ಅಮ್ಮನೇ ಮಾಡ್ತಾ ಇದ್ದಾರೆ. ಹಾಗೆ ಇದಿಷ್ಟು ಆದಮೇಲೆ ಲಾಸ್ಟ್ ಜಡೆ ಹಾಕೋದು ಅಂತಾರೆ, ಅದನ್ನು ಹಾಕಿದ್ರೆ ಕಂಪ್ಲೀಟ್ ಫಿನಿಶ್ ಆಗುತ್ತೆ, ಬಿಚ್ಚಿ ಕೂಡ ಹೋಗಲ್ಲ ನಾವು ಹಾಕಿರೋದನ್ನು. ಹಾಗಾಗಿ ಅದನ್ನು ತೋರಿಸ್ತೀನಿ ಅಂತ ತೋರಿಸ್ತಾ ಇದ್ದಾರೆ ನೋಡಿ. ಈ ರೀತಿ ಜಡೆ ಹಾಕೊಂಡು ಹೋಗಬೇಕು. ಇದು ಸಿಕ್ತೀನಲ್ಲ ಇದು, ಹಾಂ ಅದನ್ನೇ ತಗೊಂಡೆ. ಹಾಂ ಈಗ ಆಯ್ತಾ? ಹಾಂ ಆಯ್ತಾ? ಹಾಂ. ಒಟ್ಟು ಎರಡೆರಡು ಓಪನ್ ಇರೋದೆಲ್ಲ ತಗೊಂತ ಹೋಗೋದು. ಎರಡು ಮೂರು ಒಟ್ಟು ಸುತ್ಕೊಂತ ಹೋಗೋದು. ಈ ಥರ ಇದಕ್ಕೆ ಜಡೆ ಹಾಕಿ ಇಟ್ಟರೆ ಇದು ಮಡ್ಲು ಒಣಗಿ ಹೋಗೋ ತನಕನೂ ಏನು ಹಾಳಾಗಲ್ಲ, ಹಾಗೆ ಇರುತ್ತೆ. ಹಾಗೆ ಅದ್ರ ಜೊತೆಗೆ ಮಡ್ಲು ಕಡ್ಡಿ ತೆಗೆದು ಕಸ್ಬರ್ಕೆ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ಅದನ್ನು ಮಾಡೋಣ ಅಂತ ಕುತ್ಕೊಂಡೆ. ಹಾಗೆ ಪಾಪು ಆಟಾಡ್ತಿದ್ದ. ಅವನಿಗೆ ನಾವು ಮೊದಲು ಚಿಕ್ಕವರಿದ್ದಾಗ ವಾಚ್ ಮಾಡ್ತಾ ಇದ್ವಿ ಅದರಲ್ಲಿ, ನನಗೆ ಅಕ್ಕ ಎಲ್ಲ ಮಾಡಿಕೊಡ್ತಿದ್ರು. ಹಾಗಾಗಿ ಅದು ನೆನಪಾಯಿತು, ಪಾಪುಗೆ ಮಾಡಿಕೊಡೋಣ ಅಂತ ಅವನಿಗೆ ಕರೆದೆ, ವಾಚ್ ಕೊಡ್ತೀನಿ ಬಾ ಅಂತ. ಕುತ್ಕೊಬಿಟ್ಟಿದ್ದಾನೆ ಸುಮ್ಮನೆ, ಅವನಿಗೂ ಗೊತ್ತಿಲ್ಲ ಅದೇನಂತ, ಹಾಗಾಗಿ ಸುಮ್ಮನೆ ಕೂತಿದ್ದಾನೆ. ಸೊ ವಾಚ್ ಮಾಡ್ತಾ ಇದ್ದೀನಿ ನಾನು. ನಾವು ಚಿಕ್ಕವರಿದ್ದಾಗ ಇದೇ ವಾಚು, ಇದರಲ್ಲೆಲ್ಲ ಆಟ ಆಡ್ತಿದ್ವಿ, ಎರಡು ಕೈಗೆಲ್ಲ ವಾಚ್ ಮಾಡ್ಕೊಂಡು ಆಟ ಆಡ್ತಿದ್ವಿ. ಇವಾಗ ಅವೆಲ್ಲ ಎಷ್ಟೋ ಟೈಮ್ ಆಗಿದೆ ಮಾಡಿದೆ. ಸೊ ಇವಾಗ ಇನ್ನೊಂದು ಚಾನ್ಸ್ ಸಿಕ್ಕಿದೆ ಅಂತ ಪಾಪುಗೆ ತೋರಿಸೋಣ ಅಂತ ಮಾಡ್ತಿದ್ದೀನಿ. ಈಗಿನ ಮಕ್ಕಳಿಗೆ ಇವೆಲ್ಲ ಗೊತ್ತೇ ಇಲ್ಲ, ನಾವು ಆವಾಗ ಆಟ ಆಡ್ತಿದ್ವಿ. ನೋಡಿ ಫೈನಲಿ ವಾಚ್ ರೆಡಿ ಆಯಿತು. ಇದೇ ವಾಚು ಹಾಕ್ತಾ ಇದ್ದೀನಿ ಅವನಿಗೆ. ಹಾಗೆ ಅವನು ಹೆಚ್ಚೊತ್ತು ಇಟ್ಕೊಂಡಿಲ್ಲ, ಅದು ಕಟ್ಟಾಗತ್ತಲ್ವ ಎಳೆದ ತಕ್ಷಣ, ಅದೇನೋ ಮಾಡ್ತಾ ಇದ್ದ. ಹಾಗೆ ನಾನು ಜೊತೆಗೆ ಕಡ್ಡಿ ತೆಗಿಯೋಣ ಅಂತ ಸ್ಟಾರ್ಟ್ ಮಾಡಿದೆ. ಇದು ನಮ್ಮ ಅಮ್ಮ ಎಲ್ಲ ಮೊದಲು ಕತ್ತಿ ಬರುತ್ತಲ್ಲ ಅದರಲ್ಲಿ ತೆಗಿಯೋರು. ನನಗೆ ಅಷ್ಟು ಕಂಫರ್ಟೇಬಲ್ ಆಗಲ್ಲ ಅದರಲ್ಲಿ, ಹಾಗಾಗಿ ನಾನು ಚಾಕುವಲ್ಲಿ ಚೆನ್ನಾಗಾಗತ್ತೆ, ಹಾಗಾಗಿ ಚಾಕುವಲ್ಲೇ ಕಡ್ಡಿ ತೆಗಿತಾ ಇದ್ದೀನಿ. ನೋಡಿ ಇಷ್ಟು ಕಡ್ಡಿ ಬಂದಿದೆ ಸದ್ಯಕ್ಕೆ ನಾನು ತೆಗ್ದಿರೋದು. ಇದು ಮತ್ತು ಪಾಪು ಎಲ್ಲ ಎತ್ಕೊಂಡು ಹೋಗ್ತಿದ್ದ ಆ ಕಡೆ, ಹಾಗಾಗಿ ಸರಿ ತೆಗಿಯೋಕ್ಕೂ ಬಿಟ್ಟಿಲ್ಲ ಅವನು. ನಾನು ಈ ಕಡೆ ತಂದ್ಕೊಂಡ್ರೆ ಆ ಕಡೆ ತೊಗೊಂಡು ಹೋಗ್ತಿದ್ದ, ಹಾಗಾಗಿ ಇಷ್ಟು ಕಡ್ಡಿ ತೆಗ್ದಿದ್ದೀನಿ ಇವಾಗ ಸದ್ಯಕ್ಕೆ. ಹಾಗೆ ಒಂದು ಸೈಡ್ ಆಯಿತು ಮಡ್ಲಿಂದು, ಎರಡನೇ ಸೈಡು ಅಮ್ಮ ಸ್ವಲ್ಪ ಹಾಕ್ಕೊಟ್ರು. ಹಾಗೆ ನಾನು ಕೂಡ ಮತ್ತೆ ಟ್ರೈ ಮಾಡ್ತೀನಿ ಅಂತ ಮಾಡ್ತಾ ಇದ್ದೀನಿ. ಇವಾಗಲೂ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಯಾಕಂದರೆ ಆ ಕಡೆಯಿಂದ ಈ ಕಡೆ ಬರಬೇಕಾದ್ರೆ ಮರ್ತೋಯ್ತು ಅರ್ಧಕ್ಕರ್ಧ. ಹಾಗಾಗಿ ಮತ್ತೆ ಅಮ್ಮ ಇಲ್ಲಿ ನಿಂತ್ಕೊಂಡು ಹೇಳ್ಕೊಡ್ತಿದ್ರು. ಈ ಮಡ್ಲು ಏನಂದರೆ ಯೂಶ್ವಲಿ ಮದುವೆ ಮನೆ ಚಪ್ರಕ್ಕೆಲ್ಲ ಹಾಕ್ತೀವಿ. ಮೊದಲು ನಮ್ಮದು ಅಕ್ಕನ ಮದುವೆಗೆಲ್ಲ ಇದೇ ಹಾಕ್ತಿದ್ವಿ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಇದು. ಈ ಶಾಮಿಯಾನ ಆಮೇಲೆ ಬೇರೆ ಬೇರೆ ಶೀಟೆಲ್ಲ ಹಾಕ್ಬಿಟ್ಟು ಕಡಿಮೆ ಆಗಿದೆ.
ಈ ಕಡೆ ಸೈಡ್ದು ಹೇಗೋ ಮಾಡಿ ಫಿನಿಶಿಂಗ್ ಕೊಟ್ಟು ನೋಡಿ, ಜಡೆ ನಾನೇ ಹಾಕಬೇಕು ಅಂತ ಹಾಕ್ತಿದ್ದೀನಿ. ಆ್ಯಕ್ಚುಲಿ ಜಡೆ ಸ್ವಲ್ಪ ಮಿಸ್ ಆದರೂ ಲೂಸ್ ಆದರೂ ಬಿಚ್ಕೊಂಡು ಹೋಗುತ್ತೆ. ಹಾಗೆ ಏನೇನೋ ಮಾಡಿ ಕಷ್ಟಪಟ್ಟು ಹಾಕ್ಬಿಟ್ಟು ನೋಡಿ ಈ ಥರ ಫಿನಿಶಿಂಗ್ ಕೊಟ್ಟಿದ್ದೀನಿ. ಫೈನಲಿ ನಾನು ಮಡ್ಲು ನೇಯ್ದುಬಿಟ್ಟು ರೆಡಿ ಮಾಡಿದ್ದೀನಿ ನೋಡಿ. ಈ ಥರ ಕಾಣಿಸ್ತಾ ಇದೆ. ಫೈನಲಿ ಏನೋ ಒಂದು ಹೊಸದಾಗಿ ಕಲ್ತಿದ್ದೀನಿ ಅಂತ ಖುಷಿ ಆಗ್ತಿದೆ. ಹಾಗೆ ಜೊತೆಗೆ ಇಷ್ಟಾದಮೇಲೆ ನಾನೇನು ಮಾಡಿದೆ ಅಂದರೆ ಮತ್ತೆ ತುಂಬಾ ಮಡ್ಲಿತ್ತು. ಹಾಗೆ ಅಮ್ಮನ ಹತ್ರ ಮತ್ತೆ ಕಲಿಬೇಕು ಪ್ರಾಕ್ಟೀಸ್ ಆಗಲಿ ಅಂತ ಇನ್ನೂ 2 ಮಡ್ಲನ್ನು ಅಮ್ಮ ಹೆಲ್ಪ್ ಮಾಡಿದ್ರು. ಹಾಗಾಗಿ ಅದನ್ನು ನಾನೇ ನೇಯ್ದಿದ್ದು. ಹಾಗೆ ನೋಡಿ ಫೈನಲ್ ಆಗಿ 3 ಮಡ್ಲು ನಾನೇ ಪ್ರಾಕ್ಟೀಸ್ ಆಗಲಿ ಅಂತ ಇನ್ನೂ 2 ನೇಯ್ದುಬಿಟ್ಟು ಫೈನಲ್ ಆಗಿ 3 ಮಡ್ಲು ರೆಡಿಯಾಗಿದೆ. ಇದರಲ್ಲಿ ಚಪ್ರ ಅಂತೂ ತುಂಬಾ ಸಖತ್ತಾಗಿ ಬರುತ್ತೆ. ಸರಿ ಫ್ರೆಂಡ್ಸ್, ನೋಡಿದ್ರಲ್ಲ, ನನಗೇನೋ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು, ಹೊಸದಾಗೇನೋ ಕಲಿತೆ ಅಂತ. ಇಷ್ಟು ವರ್ಷ ಆದರೂ ಅಂದರೆ ನನಗೆ ಕಲಿಯೋಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ. ಇವಾಗೇನೋ ಹೊಸದಾಗಿ ಕಲಿತೆ ಅಂತ ತುಂಬಾ ಖುಷಿ ಆಗ್ತಿದೆ. ಸರಿ ಫ್ರೆಂಡ್ಸ್, ನೋಡಿದ್ರಲ್ಲ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗೆ ಆಗಿದೆ ಮಡ್ಲು ನೇಯ್ದಿದ್ದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.